Okay, students, today we will continue with the first unit itself. So, in the first unit, we have discussed regarding programming, system programming, software, types of softwares, etc. System programming is nothing but it's an art of designing and implementing system program. As you all know, there are several system programs available, or you can say designed in order to implement some of the purposes. Okay, so out of that we can think of text editors. There are various text editors available in PC, of course, in mobiles, etc. All these text editors are the programs, system programs. Okay, so if you consider the notepad, generally notepad comes with Windows operating system, isn't it? It's the main part of Windows operating system, which is called text editor. Okay, editor is a computer program that allows a user to create and revise the document. Most probably it is a text document. ಅಂದರೆ ಟೆಕ್ಸ್ಟ್ ಡಾಕ್ಯುಮೆಂಟನ್ನು ಟೆಕ್ಸ್ಟನ್ನು ಕ್ರಿಯೇಟ್ ಮಾಡೋದು, ಮಾಡಿಫೈ ಮಾಡೋದು, ಸೇವ್ ಮಾಡೋದು, ಈ ಟೈಪ್ ಸಿಂಪಲ್ ಟೆಕ್ಸ್ಟನ್ನು ನಾವೇನು ಮಾಡೋದು, ಫೈಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಮಾಡಿಫೈ ಮಾಡಲಿಕ್ಕೆ ನಾವು ಯೂಸ್ ಮಾಡೋದು ಟೆಕ್ಸ್ಟ್ ಎಡಿಟರ್. ಎ ಟೆಕ್ಸ್ಟ್ ಎಡಿಟರ್ ಇಸ್ ಎ ಪ್ರೋಗ್ರಾಮ್ ಇನ್ ವಿಚ್ ದಿ ಪ್ರೈಮರಿ ಎಲಿಮೆಂಟ್ಸ್ ಬೀಯಿಂಗ್ ಎಡಿಟೆಡ್ ಆರ್ ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್. ನಾವು ಟೈಪ್ ಮಾಡೋದು ಮೋಸ್ಟ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ತದೆ. ಸೊ ನಾಟ್ ಓನ್ಲಿ ನೋಟ್ ಪ್ಯಾಡ್ ಅಂತ ಅಷ್ಟೇ ಹೇಳ್ಬಾರ್ದು, ಜಾವಾ ಇರ್ಬೋದು, ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಸೊ ಈ ವೆಬ್ಸೈಟ್ ನಾವು ಡಿಸೈನ್ ಮಾಡುವಾಗ PHP ಕೋಡ್ಸ್ ಇರ್ಬೋದು. ಸಮ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೋಡ್ಸ್ ಆರ್ ಗೋಯಿಂಗ್ ಟು ಬಿ ರಿಟರ್ನ್ ಯೂಸಿಂಗ್ ದಿ ಟೆಕ್ಸ್ಟ್ ಎಡಿಟರ್ಸ್. ನಾನು ನೋಟ್ ಪ್ಯಾಡ್ ಅಂತ ಹೇಳ್ತಾ ಇಲ್ಲ, ಸೊ ಟೆಕ್ಸ್ಟ್ ಎಡಿಟರ್ನ ಯೂಸ್ ಮಾಡ್ತೀವಿ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್, ಎ ಟೆಕ್ಸ್ಟ್ ಎಡಿಟರ್ ಇಸ್ ಎ ಟೈಪ್ ಆಫ್ ಪ್ರೋಗ್ರಾಮ್ ಯೂಸ್ಡ್ ಫಾರ್ ಎಡಿಟಿಂಗ್ ಪ್ಲೇನ್ ಟೆಕ್ಸ್ಟ್ ಫೈಲ್ಸ್. ಪ್ಲೇನ್ ಟೆಕ್ಸ್ಟ್ ಫೈಲ್ಸ್ ಅಲ್ಲೇನು ಕಲರ್ಸ್ ಇಂಥವು ಯಾವುದು ಅಥವಾ ಫಾಂಟ್ ದೊಡ್ಡ ಮಾಡೋದು ಏನಿಲ್ಲ. ಯಾಕಲ್ಲಿ ಫಾಂಟ್ ಅಥವಾ ಫಾರ್ಮ್ಯಾಟಿಂಗ್ ಮಾಡೋದಿಲ್ಲ ಅಂತಂದರೆ, ದೋಸ್ ಟೆಕ್ಸ್ಟ್ ಆರ್ ನಥಿಂಗ್ ಬಟ್ ದಿ ಸ್ಟೇಟ್ಮೆಂಟ್ಸ್. ಈಗ ಸಿದಲ್ಲಿರುವಾಗೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಇದ್ದಾಗೆ. ಸೊ ದೋಸ್ ಆರ್ ದಿ ಸ್ಟೇಟ್ಮೆಂಟ್ಸ್ ಆರ್ ಫಂಕ್ಷನ್ ನೇಮ್ಸ್. ಓಕೆ, ದೋಸ್ ಆರ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್, ದೋಸ್ ಆರ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್. ಅಂದರೆ ಡಿಸ್ಪ್ಲೇ ಮಾಡೋ ಪರ್ಪಸ್ಸಿಗೆ ನಾವು ಕೋಡಿಂಗ್ ಬರೆಯೋದಲ್ಲ. ಕೋಡಿಂಗ್ ಬರೆಯೋದು ಯಾಕೆ ಕೇಳಿದ್ರೆ, ಅದನ್ನು ಕಂಪ್ಯೂಟ್ರಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಈಗ ಒಂದು ಸಿ ಪ್ರೋಗ್ರಾಮ್ ಬರೆದ್ರಿ ಅಂತಂದರೆ ನೀವು ಹೇಗೂ ಬರ್ದಿರಿ, ಸ್ಪೇಸ್ ಕೊಟ್ಕೊಂಡು ಬರ್ರಿ, ಸ್ಪೇಸ್ ಕೊಡಿದೇನೆ ಬರ್ರಿ, ಬಟ್ ರನ್ ಮಾಡಿದಾಗ ಅದು ಔಟ್ಪುಟ್ ಹೇಗೆ ಬರಬೇಕು ಅನ್ನೋದು ಬರಬೇಕು. ಸೊ ನೀವು ನೋಟ್ ಪ್ಯಾಡಲ್ಲೋ ಅಥವಾ ಮೈಕ್ರೋಸಾಫ್ಟ್ ವರ್ಡಲ್ಲೋ ಸಿ ಪ್ರೋಗ್ರಾಮನ್ನು ಬರ್ಕೊಂಡು ಅಲ್ಲಿ ಕಲರ್ಸ್ ಎಲ್ಲ ಕೊಟ್ಟರೆ ಔಟ್ಪುಟಲ್ಲಿ ಬರೋದಿಲ್ಲ. ಯಾಕೆಂದರೆ ಟೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಆರ್ ಕಮಾಂಡ್ಸ್ ಆರ್ ಗೋಯಿಂಗ್ ಟು ಬಿ ಕನ್ವರ್ಟ್ ಆಗಬೇಕು. ಕನ್ವರ್ಟ್ ಆದಮೇಲೆ ಏನು ರಿಸಲ್ಟ್ ಬರ್ತದೋ ಅದ್ರ ಮೇಲೆ ಏನು ಇಂಪಾರ್ಟೆಂಟ್, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಸೊ ಟೆಕ್ಸ್ಟ್ ಫೈಲು ಅಂದರೆ ಪ್ಲೇನ್ ಟೆಕ್ಸ್ಟ್ ಫೈಲನ್ನೇ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಜಾವಾ ಪ್ರೋಗ್ರಾಮನ್ನು ಜನರಲಿ ನಾವಿಲ್ಲಿ ಬೇಸಿಕಲಿ ನಾವು ನೋಟ್ ಪ್ಯಾಡಲ್ಲೇ ಕ್ರಿಯೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ವಿತ್ ದಿ ಹೆಲ್ಪ್ ಆಫ್ ಟೆಕ್ಸ್ಟ್ ಎಡಿಟರ್ ಯು ಕ್ಯಾನ್ ರೈಟ್ ಯುವರ್ ಪ್ರೋಗ್ರಾಮ್. ಎಕ್ಸಾಂಪಲ್ ಸಿ ಪ್ರೋಗ್ರಾಮ್ ಆರ್ ಜಾವಾ ಪ್ರೋಗ್ರಾಮ್. ನೋಡಿ, ಸಿ ಅಥವಾ ಜಾವಾ ಪ್ರೋಗ್ರಾಮನ್ನು ನೀವು ನೋಟ್ ಪ್ಯಾಡಲ್ಲಿ ಬರಿಬೋದು, ಅಥವಾ PHP ಕೋಡ್ಸನ್ನು ಬರಿಬೋದು, HTML ಕೋಡನ್ನು ಬರಿಬೋದು. ಓಕೆ, ನೆಕ್ಸ್ಟ್ ಒನ್, ಲೋಡರ್ಸ್ ಅನ್ನೋದು. ಅಗೇನ್ ಇವೆಲ್ಲ ಸಿಸ್ಟಮ್ ಪ್ರೋಗ್ರಾಮ್ಸೇ. ಎ ಲೋಡರ್ ಇಸ್ ಎ ಪ್ರೋಗ್ರಾಮ್ that takes object code as input and prepares them for execution. ಇಲ್ಲೊಂದು ನೆನಪಿಟ್ಕೋಬೇಕು, ಈ ಆಬ್ಜೆಕ್ಟ್ ಕೋಡು ಸೋರ್ಸ್ ಕೋಡಲ್ಲ ಅಂದರೆ ಏನು ಅಂತೇಳಿ. ಈ ಸೋರ್ಸ್ ಕೋಡ್ ಅಂದರೆ ನಾವು ಬರೆದಿರೋ ಪ್ರೋಗ್ರಾಮ್. ಸಪೋಸ್ ಒಂದು ಸಿ ಪ್ರೋಗ್ರಾಮ್ ಬರೆದ್ರಪ್ಪ ನೀವು, ಅದು ಸೋರ್ಸ್ ಕೋಡ್ .c ಫೈಲ್ ಇರ್ತದೆ. ಮೈ ಸಿ ಪ್ರೋಗ್ರಾಮ್ ಅಥವಾ ಏನೋ ಇದೆ, ಏರಿಯಾ ಆಫ್ ಸರ್ಕಲ್ .c ಅಂತಿದ್ರೆ ದಟ್ ಈಸ್ ಟೆಕ್ಸ್ಟ್ ಫೈಲ್. ನೀವು ಅದನ್ನು ಕಂಪೈಲ್ ಮಾಡ್ತೀರಲ್ಲ, ಕಂಪೈಲ್ ಮಾಡಿದ್ಮೇಲೆ ಅದರಲ್ಲಿ ಎರರ್ ಇಲ್ಲ ಅಂತಂದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ ಕೋಡ್, ಆಬ್ಜೆಕ್ಟ್ ಫೈಲ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಆಬ್ಜೆಕ್ಟ್ ಫೈಲ್ ಕ್ರಿಯೇಟ್ ಆಗ್ತದೆ. ಆ ಆಬ್ಜೆಕ್ಟ್ ಫೈಲ್ ಏನಾಗಬೇಕು, ಎಕ್ಸಿಕ್ಯೂಟ್ ಆಗಬೇಕು ಅದು ಕಂಪ್ಯೂಟ್ರಲ್ಲಿ. ಈಗ ನಾವು ಕಂಟ್ರೋಲ್ F9 ಮಾಡಿದಾಗ ಸೀದಲ್ಲಿ ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ ಆಗಿಬಿಡ್ತದೆ. ಈಗ VB ಇಂಥವು ತೊಗೊಂಡಾಗ F5 ಪ್ರೆಸ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗಿಬಿಡ್ತದೆ. ಬಟ್ ಅಲ್ಲಿ ಏನಾಗಬೇಕು, ಕಂಪೈಲ್ ಆಗ್ತದಲ್ಲ, ಅಂದರೆ ಕನ್ವರ್ಟ್ ಆಗ್ತದಲ್ಲ. ಕನ್ವರ್ಟ್ ಆದಮೇಲೆ every object program is going to be converted into object program. These object programs must be executed with the help of loaders. ಈ ಲೋಡರ್ ಏನು ಮಾಡ್ತದೆ ಅಂದರೆ, ಅದನ್ನು ಇನ್ಪುಟ್ ಆಗಿ ತೊಗೊಂಡು ಇಟ್ ಪ್ರಿಪೇರ್ಸ್ ದೆಮ್ ಫಾರ್ ಎಕ್ಸಿಕ್ಯೂಷನ್. ಅಂದರೆ ಸಿಂಪ್ಲಿ ನಾವು ಟೆಕ್ನಿಕಲಿ ಹೇಳ್ತಾ ಇಲ್ಲ, ಅದು
ಎಕ್ಸಿಕ್ಯೂಷನ್ಗೆ ಇದನ್ನು ಪ್ರಿಪೇರ್ ಮಾಡ್ತದೆ. ಈ ಆಬ್ಜೆಕ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಲ್ಲ. ಸೊ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಅದು ಮೆಮರಿದಲ್ಲಿ ಲೋಡ್ ಆಗಬೇಕು. ರ್ಯಾಮ್ ಮೇನ್ ಮೆಮರಿದಲ್ಲಿ ಸಫಿಷಿಯೆಂಟ್ ಜಾಗದಲ್ಲಿ ಅದು ಸ್ಪೇಸಲ್ಲಿ ಅದು ಏನಾಗಬೇಕು, ಸ್ಟೋರ್ ಆಗಬೇಕು, ಲೋಡ್ ಆಗಬೇಕು. ಆಮೇಲೆ ಅದನ್ನು ಇನಿಷಿಯೇಟ್ ಮಾಡಬೇಕು ಎಕ್ಸಿಕ್ಯೂಷನ್ಗೆ. ಸೊ ಲೋಡರ್ ಇಸ್ ಎ ಪ್ರೋಗ್ರಾಮ್ that takes object code, not source code, as input and prepares them for execution. ಈಗ ನಾವು ನೋಡಿ ಸಿದಲ್ಲಾದರೂ ಬಂತು, ನೀವು ಕಂಟ್ರೋಲ್ F9 ಮಾಡೋ ಬದಲಿಗೆ ಆಲ್ಟ್ F9 ಮಾಡಿ ನೋಡಿ. ಒಂದು ಸಿ ಪ್ರೋಗ್ರಾಮ್ ಬರೆದು ಸೇವ್ ಮಾಡಿ ಕಂಟ್ರೋಲ್ F9 ಮಾಡೋ ಬದಲಿಗೆ ಟರ್ಬೋ ಸಿದಲ್ಲಿ ಆಲ್ಟ್ F9 ಮಾಡಿದ್ರೆ ಕಂಪೈಲ್ ಮಾತ್ರ ಆಗ್ತದೆ. ಈಗ ಎಷ್ಟು ಕಡೆ ಕಂಪೈಲ್ ಆ್ಯಂಡ್ ರನ್ ಅಂತಿರ್ತದೆ, ಕಂಪೈಲ್ ಆಗಿ ಆಮೇಲೆ ರನ್ ಆಗೋದು. ಸೊ ಕಂಟ್ರೋಲ್ F9 ಅಂತಂದರೆ ಅದು ರನ್ ಅಂದರೆ ಕಂಪೈಲ್ ಆಗಿ ರನ್ ಆಗೋದು. ಸೊ ಇಲ್ಲೂ ಹಾಗೆ ನೀವು ಈಗ ಲೋಡರ್ ಇಲ್ಲ ಅಂತಂದರೆ ಓನ್ಲಿ ಆಬ್ಜೆಕ್ಟ್ ಪ್ರೋಗ್ರಾಮ್ ಅಷ್ಟೇ ಕ್ರಿಯೇಟ್ ಆಗಿರ್ತದೆ. ಆಬ್ಜೆಕ್ಟ್ ಪ್ರೋಗ್ರಾಮ್ಸನ್ನು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಲೋಡರ್ಸ್ ಬೇಕೇ ಬೇಕು. ಸೊ ಇವೆಲ್ಲ ಇಂಟರ್ನಲಿ ಕನೆಕ್ಟೆಡ್ ಅಥವಾ ಅಲ್ಲಿ ಸೆಟ್ ಮಾಡಿರ್ತಾರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಸೊ ನೀವು ಆಪ್ಷನ್ಸ್ ತೊಗೊಳ್ಬೋದು. ಸಿಂಪಲ್ ಕಂಪೈಲ್ ಮಾತ್ರ ಕಂಪೈಲ್ ಮಾಡ್ಬೋದು, ಕಂಪೈಲ್ ಆ್ಯಂಡ್ ಸೇವ್ ಮಾಡ್ಬೋದು, ಅಥವಾ ಎಕ್ಸಿಕ್ಯೂಟ್ ಡೈರೆಕ್ಟ್ ಅಂತ ಹೇಳಿ ಮಾಡ್ಬೋದು. ಸೊ ಯಾವುದೇ ರೀತಿ ಮಾಡ್ಬೋದು ಅಕಾರ್ಡಿಂಗ್ ಟು ದಿ ಯೂಸರ್ ಕನ್ವೀನಿಯೆಂಟ್. ಓಕೆ, ಸೊ ಇಟ್ ಇನಿಷಿಯೇಟ್ಸ್ ದಿ ಎಕ್ಸಿಕ್ಯೂಷನ್, ಅಥವಾ ಇಟ್ ಪ್ರಿಪೇರ್ಸ್ ದೆಮ್ ಫಾರ್ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ಇಟ್ ಇನಿಷಿಯೇಟ್ಸ್ ದಿ ಎಕ್ಸಿಕ್ಯೂಷನ್. ಇವೆರಡಕ್ಕೂ ಟೆಕ್ನಿಕಲಿ ಬೇರೆ ಬೇರೆ ಮೀನಿಂಗ್ ಇದೆ. ಈಗ ಪ್ರಿಪೇರ್ ಮಾಡೋದು ಅನ್ನೋದು ಬೇರೆ, ಇನಿಷಿಯೇಟ್ ಮಾಡೋದು ಬೇರೆ. ಅಂದರೆ ಸ್ಟಾರ್ಟಪ್, ಈಗ ಅದನ್ನು ರೆಡಿ ಮಾಡಿ ಎಕ್ಸಿಕ್ಯೂಟಿಗೆ ಅದನ್ನು ರೆಡಿ ಮಾಡಿ ಆ ಎಕ್ಸಿಕ್ಯೂಷನ್ ಪ್ರೊಸೆಸನ್ನು ಇನಿಷಿಯೇಟ್ ಮಾಡ್ತದೆ ಅದು, ಅಂದರೆ ಎಕ್ಸಿಕ್ಯೂಷನನ್ನು ಸ್ಟಾರ್ಟ್ ಮಾಡ್ತದೆ ಅದು. ಓಕೆ, ಆ್ಯಂಡ್ ದಿ ಅದರ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಲೋಡರ್ಸ್ ಆರ್ ಅಲೋಕೇಶನ್, ಲಿಂಕಿಂಗ್, ರೀಲೊಕೇಶನ್, ಲೋಡಿಂಗ್. ಈ 4 ಏನಿದೆಯಲ್ಲ ಫಂಕ್ಷನ್, ಇಂಪಾರ್ಟೆಂಟ್ ಫಂಕ್ಷನ್ಸ್ ಆರ್ ಅಲೋಕೇಶನ್, ಅಲೋಕೇಟ್ ಮಾಡೋದು ಪ್ರೋಗ್ರಾಮ್ ಅಂಥೇಳಿ. ಲಿಂಕಿಂಗ್ ಅಂದರೆ ನಾವುದು ನೆಕ್ಸ್ಟ್ ಹೇಳಿದೆ ಲಿಂಕ್ ಮಾಡೋದು ಇನ್ನೊಂದು ಪ್ರೋಗ್ರಾಮಿಗೋ ಅಥವಾ ಮೆಮರಿ ಲೊಕೇಶನ್ಸಿಗೋ. ಹೀಗೆ ರೀಲೊಕೇಶನ್, ಈಗ ಒರಿಜಿನಲಿ ಯಾವ ಲೊಕೇಶನ್ ಸ್ಟೋರ್ ಮಾಡಿದ್ವೋ ಅದು ಬಿಟ್ಟು ಬೇರೆ ಲೊಕೇಶನ್ ಸ್ಟೋರ್ ಮಾಡೋದು ಅಂಥ ಸಿಚುವೇಶನ್ ಎಷ್ಟೋ ಸಲ ಬರ್ತದೆ. ಲೋಡಿಂಗ್ ಅಂತಂದರೆ ಮೆಮರಿದಲ್ಲಿ ಅದನ್ನು ಸ್ಟೋರ್ ಮಾಡೋದು. ನೋಡಿ, ಇಲ್ಲ ಅಲೋಕೇಶನ್ ಅಂದರೆ ಏನು? ಲೋಡರ್ ಅಲೋಕೇಟ್ಸ್ ಸ್ಪೇಸ್ ಫಾರ್ ದಿ ಪ್ರೋಗ್ರಾಮ್ಸ್ ಇನ್ ಮೇನ್ ಮೆಮರಿ, ಅಂದರೆ ರ್ಯಾಮಲ್ಲಿ ಆ ಆಬ್ಜೆಕ್ಟ್ ಪ್ರೋಗ್ರಾಮಿಗೆ ಸ್ಪೇಸನ್ನು ಅಲೋಕೇಟ್ ಮಾಡ್ತದೆ ಅಥವಾ ರಿಸರ್ವ್ ಮಾಡ್ತದೆ. ಓಕೆ, ಅದಕ್ಕೆ ನಾವು ಅಲೋಕೇಶನ್ ಅಂತ ಹೇಳ್ತೀವಿ. ಇಟ್ಸ್ ಎ ಪ್ರೊಸೆಸ್ ಆಫ್ ಅಲೋಕೇಟಿಂಗ್ ಸ್ಪೇಸ್ ಫಾರ್ ಪ್ರೋಗ್ರಾಮ್ಸ್ ಇನ್ ಮೇನ್ ಮೆಮರಿ. ಲಿಂಕಿಂಗ್ ಅಂದರೆ ನೋಡಿ, ಇಫ್ ವಿ ಹ್ಯಾವ್ ಡಿಫರೆಂಟ್ ಮಾಡ್ಯೂಲ್ಸ್ ಆಫ್ ಅವರ್ ಪ್ರೋಗ್ರಾಮ್, ಲೋಡರ್ಸ್ ಲಿಂಕ್ಸ್ ಆಬ್ಜೆಕ್ಟ್ ಮಾಡ್ಯೂಲ್ಸ್ ವಿತ್ ಈಚ್ ಅದರ್. ಈಗ ಎಷ್ಟೋ ಸಲ ಒಂದು ಪ್ರೋಗ್ರಾಮ್ನಲ್ಲಿ ನಾವು ಫಂಕ್ಷನ್ಸ್ ಎಲ್ಲ ಬರೆದಿರ್ತೀವಿ, ಈಗ ಅದಕ್ಕೆ ಮಾಡ್ಯೂಲ್ಸ್ ಅಂತ ಹೇಳ್ತೀವಿ. ಈಗ ಒಂದು ಮೇನ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ಸ್ವ್ಯಾಪ್ ಫಂಕ್ಷನ್ ಇದೆ, ಫ್ಯಾಕ್ಟೋರಿಯಲ್ ಫಂಕ್ಷನ್ ಇದೆ, ಮತ್ತು ಅದು GCD ಫಂಕ್ಷನ್ ಇದೆ, ಫೈಂಡ್ ಮ್ಯಾಕ್ಸ್ ಫಂಕ್ಷನ್ ಇದೆ, ಇಂಥವೆಲ್ಲ ಇದೆಯಪ್ಪ. ಅಥವಾ ಟೋಟಲ್ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಫಂಕ್ಷನ್ ಇದೆ, ಯೂಸರ್ ಡಿಫೈನ್ಡ್. ಸೊ ಇವೆಷ್ಟು ಸೇರಿ ಒಂದು ಪ್ರೋಗ್ರಾಮ್ ಇದು. ಆದರೆ ಇದರಲ್ಲಿ ಡಿಫ್ರೆಂಟ್ ಮಾಡ್ಯೂಲ್ಸ್ ಇದೆ, 5 to 6 ಮಾಡ್ಯೂಲ್ಸ್ ಇದೆ. ಆ್ಯಂಡ್ ದೆರ್ ಆರ್ ಸಮ್ ಲಿಂಕ್ಸ್ ಬಿಟ್ವೀನ್ ದ್ಯಾಟ್. ಅಂದರೆ ಯಾವಾಗ ನಾವು ಅದನ್ನು ಕಾಲ್ ಮಾಡ್ತೇವೋ ಆಗ ಅಲ್ಲಿರೋ ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗ್ತದೆ. ಅದನ್ನೇ ಇದು ಲಿಂಕ್ ಆಗೋದು ಅಂತ ಹೇಳೋದು ಹಾಗೆ. ಈಗ ಅಥವಾ ಇಫ್ ದಿ ಫಂಕ್ಷನ್ A calls ಫಂಕ್ಷನ್ B, ಇಫ್ ದಿ ಫಂಕ್ಷನ್ B calls C calls D, ಲೈಕ್ ದ್ಯಾಟ್. ಈಗ ಫಂಕ್ಷನ್ ಕಾಲ್ ಚೈನ್ ಅಂತ ಹೇಳ್ತೀವಿ, ಆ ರೀತಿ ಇರ್ಬೋದು. ಸೊ ಆಗ ಈ ಲಿಂಕಿಂಗ್ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ವೈಲ್ ದಿ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್, ಸೊ ದಿಸ್ ಲಿಂಕಿಂಗ್ ಆರ್ ಲಿಂಕರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಲೋಡರ್ಸ್ ಲಿಂಕ್ಸ್ ಆಬ್ಜೆಕ್ಟ್ ಮಾಡ್ಯೂಲ್ಸ್ ವಿತ್ ಈಚ್ ಅದರ್. ನೋಡಿ, ಲೋಡರ್ ಏನು ಮಾಡ್ತದೆ ಅಂದರೆ ಈ ಆಬ್ಜೆಕ್ಟ್ಸ್ ಮಾಡ್ಯೂಲ್ಸನ್ನು ಲಿಂಕ್ ಮಾಡ್ತದೆ. ಅಂದರೆ ಬೇರೆ ಬೇರೆ ಇದು ಆ್ಯಕ್ಚುಲಿ ಸ್ವ್ಯಾಪ್ ಫಂಕ್ಷನಿಗೆ ಬೇರೆ ಆಗಿರ್ತದೆ, ಫೈಂಡ್ ಫ್ಯಾಕ್ಟೋರಿಯಲ್ಲಿ ಬೇರೆ ಆಗಿರ್ತದೆ. ಅಂದರೆ ಅದೆಲ್ಲ ಫಂಕ್ಷನ್ ಆಗಿರೋದಕ್ಕೆ ಮೆಮರಿ ಲೊಕೇಶನ್ಸ್ ಬೇರೆ ಬೇರೆ ಕಡೆ ಇರ್ತದೆ. ಸೊ ಅಲ್ಲಿ ಒಂದು ಮಿಸ್ಲಿಂಕ್ ಆಯಿತು ಅಂತಂದರೆ ನೀವು ಫಂಕ್ಷನ್ ಕಾಲು ಅಲ್ಲಿ ಪರ್ಟಿಕ್ಯುಲರ್ ಮೆಮರಿ ಲೊಕೇಶನಿಗೆ ಹೋಗೋದೇ ಇಲ್ಲ. ಸೊ ಯು ಕ್ಯಾನಾಟ್ ಫೈಂಡ್ ದಿ ಫ್ಯಾಕ್ಟೋರಿಯಲ್ ಆಫ್ ಎ ಫಂಕ್ಷನ್, ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಆರ್ ಸ್ವ್ಯಾಪ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ರೀಲೊಕೇಶನ್. ನೋಡಿ, ರೀಲೊಕೇಶನ್ ಅಂದರೆ ಏನು? ಅಡ್ಜಸ್ಟಿಂಗ್ ಆಲ್ ಅಡ್ರೆಸ್ ಡಿಪೆಂಡೆಂಟ್ ಲೊಕೇಶನ್. ಈಗ ನಾವು ಕೆಲವೊಂದು ಸಲ ಏನಾಗ್ಬಿಡ್ತದೆ ಅಂದರೆ ಅಥವಾ ಕಂಪ್ಯೂಟರ್ ಹಾಗೆ ಮಾಡ್ತದೆ. ಸೊ ಈ ಸ್ಪೇಸ್ ಸಾಕು, ಇಷ್ಟು ಸ್ಪೇಸ್ ಸಾಕು ಅಂತ ಮಾಡಿಬಿಡ್ತದೆ. ಬಟ್ ನೆಕ್ಸ್ಟ್ ಅನ್ಯಾವುದೋ ಪ್ರೋಗ್ರಾಮ್ ಎಕ್ಸಿಕ್ಯೂಷನಿಗೆ ಬರ್ತದೆ. ಸೊ ಆವಾಗ ಏನಾಗಬೇಕು ಅಂತಂದರೆ ಈ ಲೊಕೇಶನ್ನಿಂದ ಬೇರೆ ಲೊಕೇಶನಿಗೆ ಅದು ರೀಲೋಡ್ ಆಗಬೇಕು ಅದು. ಓಕೆ, ಇಫ್ ವಿ ಹ್ಯಾವ್ 2 programs, say program A and program B. Program A is saved to location 100. ನೋಡಿ, ಪ್ರೋಗ್ರಾಮ್ A ಅನ್ನೋದು 100 ಹೇಳೋ ಲೊಕೇಶನಲ್ಲಿ ಸ್ಟೋರ್ ಆಗಿದೆ.
and user wants to save program B on same location. That is physically not possible. ಈಗ ಎ ಪ್ರೋಗ್ರಾಮ್ ಇರೋ ಜಾಗದಲ್ಲೇ ಪ್ರೋಗ್ರಾಮ್ ಬಿ ಅನ್ನು ನೀವು ಸ್ಟೋರ್ ಮಾಡ್ತೀರಿ ಅಂದರೆ ಓವರ್ಲ್ಯಾಪ್ ಆಗಿಬಿಡ್ತದೆ. ಸೊ ಪ್ರೊಬ್ಯಾಬ್ಲಿ ಅದು ಅಲೋಕೇಟ್ ಮಾಡ್ತು ಅಂದರೆ ಪ್ರೋಗ್ರಾಮ್ ಏದು ಕಂಟೆಂಟ್ ಎಲ್ಲ ಹೋಗ್ಬಿಡ್ತದೆ, ಕಮಾಂಡ್ಸ್ ಎಲ್ಲ ಓನ್ಲಿ ಪ್ರೋಗ್ರಾಮ್ ಬಿ ಮಾತ್ರ ಬರ್ತದೆ. ಸೊ ಆವಾಗ ಏನಾಯಿತು ಅಂತಂದರೆ ವಿಲ್ ಡೆಫಿನೆಟ್ಲಿ ಲೂಸ್ ದಿ ಕಂಟೆಂಟ್ ಆಫ್ ಪ್ರೋಗ್ರಾಮ್ ಎ, ಬಿಕಾಸ್ ಪ್ರೋಗ್ರಾಮ್ ಬಿ ಈಸ್ ಓವರ್ಲೋಡೆಡ್ ಆನ್ ಇಟ್ ಅಥವಾ ಓವರ್ ರೈಟ್ ಆಗಿರ್ತದೆ. ಹೀಗೆ ಅದು. ಆ್ಯಂಡ್ ಯೂಸರ್ ವಾಂಟ್ಸ್ ಟು ಸೇವ್ ಪ್ರೋಗ್ರಾಮ್ ಬಿ ಆನ್ ಸೇಮ್ ಲೊಕೇಶನ್, that is physically not possible, and the loader relocates the program B to some other free location. ಬೇರೆ ಯಾವುದೋ ಲೊಕೇಶನಲ್ಲಿ ಅದನ್ನು ಸ್ಟೋರ್ ಮಾಡ್ತದೆ. ಸೊ ಈ ರೀತಿ ಇರ್ಬೋದು. ಅಥವಾ ಕೆಲವೊಂದು ಸಲ ಬಿ ಅನ್ನು ಅಲ್ಲೇ ಎ ಜಾಗದಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ಎ ಅನ್ನು ಅಲ್ಲಿಂದ ಬೇರೆ ಲೊಕೇಶನಿಗೆ ಶಿಫ್ಟ್ ಮಾಡಿ ಅದನ್ನು ವೇಕೆಂಟ್ ಮಾಡಿ ಅಲ್ಲಿ ಬಿ ಪ್ರೋಗ್ರಾಮನ್ನು ಸ್ಟೋರ್ ಮಾಡಬೇಕಾಗ್ತದೆ. ಎಷ್ಟೋ ಸಲ ಸೈಜ್ ಆಫ್ ದಿ ಪ್ರೋಗ್ರಾಮ್ ಮೇಲೂ ಇರ್ತದೆ. ಎಷ್ಟೋ ಸಲ ಮೆಮರಿ ಅವೈಲೇಬಲ್ ಇರ್ತದೆ, ಮೆಮರಿ ಲೊಕೇಶನ್ಸ್ ಅಥವಾ ಮೆಮರಿ ಬ್ಲಾಕ್ಸ್ ಇರ್ಬೋದು. ಸಮ್ ಬ್ಲಾಕ್ಸ್ ಆರ್ ಫ್ರೀ, ಬಟ್ ದಿ ಪ್ರೋಗ್ರಾಮ್ ದಟ್ ಈಸ್ ಗೋಯಿಂಗ್ ಟು ಬಿ ಅಲೋಕೇಟೆಡ್ ಹ್ಯಾಸ್ ಮೋರ್ ಬೈಟ್ಸ್, ಮೋರ್ ಸ್ಪೇಸ್ ದ್ಯಾನ್ ದಟ್ ರಿಸರ್ವ್. ಅಲ್ಲಿರೋ ಸ್ಪೇಸ್ಗಿಂತ ಪ್ರೋಗ್ರಾಮಿನ ಸೈಜ್ ದೊಡ್ಡದಿದೆ ಅಂತಂದರೆ ಆಗ ಎಂಟೈರ್ ಫುಲ್ ಪ್ರೋಗ್ರಾಮಲ್ಲಿ ಫಿಟ್ ಆಗೋದಿಲ್ಲ. ಸೊ ನೀವೀಗ ಒಂದು ಎಕ್ಸಾಂಪಲ್, ಸಪೋಸ್ 25 MB ಇದೆ ಅಂತಂದರೆ 20 MB ಮಾತ್ರ ಸ್ಟೋರ್ ಆಗಲಿಕ್ಕೆ ಜಾಗ ಇದೆ ಅಲ್ಲಿ ಒಂದು ಕಡೆ ಅಂತಂದರೆ ಅನದರ್ 5 MB ಏನು 5 MB ಆಲ್ 25 MB ಒಂದು ಕಡೆ ಸ್ಟೋರ್ ಮಾಡಿದ್ರೆ ಮಾತ್ರ ಅದು ಎಕ್ಸಿಕ್ಯೂಟ್ ಆಗ್ತದೆ. ನೀವು 20 MB ಮಾತ್ರ ಸ್ಟೋರ್ ಮಾಡ್ತೀರಿ ಅಂದರೆ ಆಗೋದಿಲ್ಲ. ಸೊ ಮಿಸ್ಲಿಂಕ್ ಆಗ್ತದೆ ಅದು. ಓಕೆ, ಸೊ ಆ ರೀತಿ ಇದ್ದರೆ ಆಗ ಅಂಥ ಪ್ರೋಗ್ರಾಮನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಓಕೆ, ದೆನ್ ಲೋಡಿಂಗ್, ಫಿಸಿಕಲಿ ಲೋಡಿಂಗ್ ದಿ ಮಷಿನ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಇನ್ ಟು ದಿ ಮೆಮರಿ. ಅಂದರೆ ಆ ಮಷಿನ್ ಆಬ್ಜೆಕ್ಟ್ ಕೋಡ್ ಇದೆಯಾ ಅಥವಾ ಆಬ್ಜೆಕ್ಟ್ ಪ್ರೋಗ್ರಾಮ್ನಲ್ಲಿರೋ ಮಷಿನ್ ಇನ್ಸ್ಟ್ರಕ್ಷನನ್ನು ಮತ್ತು ಅದು ಡೇಟಾ ಅಂದರೆ ವ್ಯಾಲ್ಯೂಸ್. ಈಗ ನೋಡಿ, ಏರಿಯಾ ಆಫ್ ಸರ್ಕಲ್ ಇದ್ದರೆ ನಾವು ರೇಡಿಯಸ್ ಅಂತ ಇನ್ಪುಟ್ ಮಾಡ್ಕೊಂಡಿರ್ತೀವಿ, ಅಥವಾ ಏರಿಯಾ ಅನ್ನೋದು 2 ವೇರಿಯೇಬಲ್ ಇರ್ತದೆ, ಅದರಲ್ಲಿ ಒಂದು ರೇಡಿಯಸ್ ಅಂತ ಇರ್ತದೆ. ಆ ರೇಡಿಯಸ್ ಅನ್ನೋದು ವೇರಿಯೇಬಲ್ ಇನ್ಪುಟ್ ಮಾಡಿರ್ತೇವೆ ನಾವು. ಸೊ ಅದ್ರ ವ್ಯಾಲ್ಯೂವನ್ನು ಮೆಮರಿ ಸ್ಟೋರ್ ಮಾಡಬೇಕು. ಆಮೇಲೆ ಆ ಫಾರ್ಮುಲಾ ಕೋಡಿಂಗು ಅದರಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಇದೆಯಲ್ಲ ಅದನ್ನು ಮೆಮರಿಗೆ ಲೋಡ್ ಮಾಡಬೇಕು ಅಥವಾ ಸ್ಟೋರ್ ಮಾಡಬೇಕು. ದಟ್ ಈಸ್ ಲೋಡಿಂಗ್. ಹಾಗೆ ಅಸೆಂಬ್ಲರ್ ಅಂತಿದೆ. ಸೊ ಕನ್ವರ್ಟರ್ದಲ್ಲಿ ಬರ್ತದೆ ಇದು. ಅಸೆಂಬ್ಲರ್ ಇಸ್ ಎ ಟ್ರಾನ್ಸ್ಲೇಟರ್ ಲೈಕ್ ಕಂಪೈಲರ್ ವಿಚ್ ಟ್ರಾನ್ಸ್ಲೇಟ್ಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇಂಟು ಮಷಿನ್ ಲ್ಯಾಂಗ್ವೇಜ್. ಈಗ ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ 3 ಇದೆ. ಈಗ ಮಷಿನ್ ಲ್ಯಾಂಗ್ವೇಜ್ ಅಂದರೆ 0s and 1s, ಅದರಲ್ಲಿ ಪ್ರೋಗ್ರಾಮಿಂಗ್ ಮಾಡೋದು ಭಾಳ ಕಷ್ಟ. ಈ ಅಸೆಂಬ್ಲರು ಇದರಲ್ಲಿ ನ್ಯೂಮೋನಿಕ್ಸ್ ಇರ್ತದೆ. ನ್ಯೂಮೋನಿಕ್ಸ್ ಅಂದರೆ ಈಗ ಎ ಅಂದರೆ ಆ್ಯಡ್, ಓಕೆ, ಎಸ್ ಅಥವಾ SUB ಅಂದರೆ ಸಬ್ಟ್ರ್ಯಾಕ್ಟ್, MUL ಅಂದರೆ ಮಲ್ಟಿಪ್ಲಿಕೇಶನ್, DIV ಅಂದರೆ ಡಿವಿಷನ್. ಈ ರೀತಿ ಈ 1 ಕ್ಯಾರೆಕ್ಟರ್ ಆರ್ 2 or 3 ಕ್ಯಾರೆಕ್ಟರ್ಸಿಂದು ಕಮಾಂಡ್ ಇರ್ತದೆ. ಈಗ ಫುಲ್ ಮೀನಿಂಗ್ ಇರೋವಂಥದ್ದು ಇರೋದಿಲ್ಲ, ಈಗ ಪ್ರಿಂಟ್ ಎಫ್ ಅಥವಾ ಹೀಗಿದ್ದಂಗೆ ಇರೋದಿಲ್ಲ. ಸೊ ಈ ರೀತಿ ನ್ಯೂಮೋನಿಕ್ಸ್ ಕೋಡಿಂದ ಮಾಡಿರ್ತಾರೆ. ಸೊ ಲಿಟ್ಲ್ ಬಿಟ್ ಆರ್ ಯು ಕ್ಯಾನ್ ಸೇ ಇಟ್ಸ್ ಬೆಟರ್ ದ್ಯಾನ್ ದಿ ಮಷಿನ್ ಲ್ಯಾಂಗ್ವೇಜ್. ಅಂಥ ಅಸೆಂಬ್ಲಿ ಲ್ಯಾಂಗ್ವೇಜ್ನಲ್ಲಿ ಆ ರೀತಿ ಕೋಡ್ಸನ್ನು ನೀವು ಯೂಸ್ ಮಾಡಿಕೊಂಡು ಸಿಡೋ ಕೋಡ್ಸನ್ನು ಅಥವಾ ಇದನ್ನು ಯೂಸ್ ಮಾಡ್ಕೊಂಡು ಬರೆದಿದ್ದೀರ ಅಂದರೆ ಸೊ ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ ಮಷೀನಿಗೆ. ಯಾಕೆಂದರೆ ಅದು ಪ್ಯೂರ್ ಮಷಿನ್ ಲ್ಯಾಂಗ್ವೇಜ್ ಅಲ್ಲ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿದೆ. ಸೊ ಆ ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡಲಿಕ್ಕೆ ನಮಗೆ ಅಸೆಂಬ್ಲರ್ ಬೇಕು. ನೋಡಿ, ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮನ್ನು ಅಸೆಂಬ್ಲರ್ ಎಕ್ಸೆಪ್ಟ್ ಮಾಡಿಕೊಂಡು ಅಥವಾ ಇನ್ಪುಟ್ ತೊಗೊಂಡು ಅದನ್ನು ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದು. ಓಕೆ, ಸೊ ಐ ಥಿಂಕ್ this is sufficient for today's class.